ಚಾಣಕ್ಯ ನೀತಿಶಾಸ್ತ್ರ 8ನೇ ಭಾಗ. ಲೋಕದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಲೋಪದೋಷಗಳಿರುತ್ತವೆ. ಆದರೆ ಮಾನವನು ಬಹಳಷ್ಟು ಒಳ್ಳೆಯ ಗುಣಗಳಿದ್ದರೂ ಸಹ ಬೇರೆಯವರನ್ನು ನೋಡಿ ಅವರಲ್ಲಿರುವ ಗುಣಗಳು ತನಗೆ ಇಲ್ಲವಲ್ಲ ಅಂತ ಹೇಳಿ ದುಃಖಕ್ಕೆ ಒಳಗಾಗ್ತಾನೆ. ಅಂದರೆ ಹೋಲಿಕೆಯಿಂದಲೇ ದುಃಖ ಉಂಟಾಗುತ್ತೆ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿರುವ ದೋಷಗಳನ್ನು ಬೇರೆಯವರಲ್ಲಿ ಹೇಳ್ಕೊಳ್ಬಾರ್ದು. ಒಳ್ಳೆಯ ಗುಣಗಳನ್ನು ಹೇಳಿದರೆ ತನ್ನನ್ನು ತಾನೇ ಹೊಗಳಿಕೊಳ್ಳುವನು ಅಂತ ಹೇಳ್ತಾರೆ. ಆದ್ದರಿಂದ ಒಳ್ಳೆಯ ಹಾಗೂ ಕೆಟ್ಟದ್ದು ಯಾವುದನ್ನೂ ಹೇಳಬೇಡ ಅಂತ ಹೇಳಿದ್ದಾರೆ ಚಾಣಕ್ಯರು. ನಮ್ಮಲ್ಲಿರುವ ದೋಷಗಳನ್ನು ತಿಳಿಯದಂತೆ ಮಾಡಿಕೊಳ್ಬಹುದು. ಹೇಗೆಂದರೆ, ಒಂದು ವೇಳೆ ಹಣದ ಕೊರತೆ ಇದ್ದರೆ ಇಲ್ಲ ಅಂಥೇಳಿ ಕುಗ್ಗಬೇಡ, ಧೈರ್ಯದಿಂದ ಇರು, ಯಾರ ಬಳಿಯೂ ಇಲ್ಲ ಅಂಥೇಳಿ ಹೇಳ್ಕೊಳ್ಬೇಡ. ಕೆಲವರಿಗೆ ವಸ್ತ್ರದ ಕೊರತೆ ಇರುತ್ತೆ. ಅಂತಹ ಸಮಯದಲ್ಲಿ ಬಟ್ಟೆಯು ಹರಿದು ಹೋಗಿದೆ ಅಂತ ಹೇಳಿ ಚಿಂತಿಸಬೇಡ. ಇರುವುದನ್ನೇ ಒಗೆದು ಶುಭ್ರವಾದ ಬಟ್ಟೆ ಧರಿಸಿದರೆ ಹರಿದಿರುವ ಲೋಪವು ಕಾಣಿಸೋದಿಲ್ಲ. ಅವನು ಶುಭ್ರತೆಯಿಂದ ಕೂಡಿದ ಬಟ್ಟೆಯಿಂದ ಬಹಳ ಸುಂದರವಾಗಿ ಕಾಣಿಸ್ತಾನೆ. ಕೆಲವರಿಗೆ ಹೆಚ್ಚಿನ ಬಡತನವಿರುತ್ತೆ, ಆಹಾರದ ಕೊರತೆ ಇರುತ್ತೆ. ಅಂತಹವರು ಇರುವುದನ್ನೇ ಸ್ವಲ್ಪ ಬಿಸಿ ಮಾಡಿ ತಿನ್ನಬಹುದು. ಲೋಕದಲ್ಲಿ ಎಲ್ಲರೂ ಸುಂದರವಾಗಿರೋದಿಲ್ಲ. ಆಗ ಏನು ಮಾಡಬೇಕು ಅಂತ ಚಾಣಕ್ಯರು ಹೇಳಿದ್ದಾರೆ. ಸೌಂದರ್ಯ ಭಗವಂತನು ಕೊಟ್ಟಿರೋದು, ಅದು ಇಲ್ಲದಿದ್ದರೆ ಚಿಂತಿಸಬಾರದು. ಅವನು ತನ್ನ ಗುಣಗಳಿಂದ, ನಡತೆಯಿಂದ ಮತ್ತು ಶೀಲವನ್ನು ಕಾಪಾಡಿಕೊಳ್ಳೋದ್ರಿಂದ ಎಲ್ಲರೂ ಅವನಿಗೆ ಗೌರವದಿಂದ ನಮಸ್ಕರಿಸ್ತಾರೆ. ಅಂದವಾಗಿದ್ದರೆ ಆತ ಸುಂದರನಾಗಿ ಕಾಣಿಸೋದಿಲ್ಲ. ಆದರೆ ಆನಂದವಾಗಿರುವವನು ಮಾತ್ರ ಸುಂದರವಾಗಿ ಕಾಣ್ತಾನೆ ಅಂತ ಹೇಳಿದ್ದಾರೆ ಚಾಣಕ್ಯರು.